ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಏನಾದರೂ ಜನರಲ್ ಆದರೆ ಆವಾಗ ನೋಡೋಣ. ನೀನು ನಿಂತ್ಕೋ, ನಾನು ನಿಂತ್ಕೊತೀನಿ, ಆವಾಗ ನೋಡೋಣ. ನೆನ್ನೆ ಹೇಳಿದ್ರೆ ಕೋಪ ಬಂದಿದೆ. ನೀನು ಕೋಪ ಬಂದರೆ ಯಾರೇನು ಮಾಡಬೇಕು? ನೀನು ಬಾಯಿ ಮುಚ್ಕೊಂಡು ನೀನು ಸುಮ್ಮನೆ ಇರಬೇಕು. ಒಬ್ಬರನ್ನ ಯಾಕೆ ಕೆಲ್ತೀಯ? ನಾನು ಅನಂತಪುರಕ್ಕೆ ಇನ್ನೊಂದು ಕಡೆ ಹೋಗಿದ್ದೀನಿ ಅಂತ ಮಾತಾಡಿದೀಯ. ನಿನ್ನ ಸರ್ವೀಸ್ನಲ್ಲಿ ಗೋವಾಗೆ ಹೋಗೋದು, ಬಾಂಬೆಗೆ ಹೋಗೋದು, ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು, ರೂಮ್ಗಳು ಮಾಡೋದು, ಇಟ್ಕೊಂಡಿರೋದು ನಿನಗೆ ಹೆಚ್ಚಿನ ಅಭ್ಯಾಸ ಇದೆ ಹೊತ್ತು ನಮಗಿಲ್ಲ. ದಮ್ಮಿದ್ರೆ ರಾಜೀನಾಮೆ ಕೊಟ್ಟು ನೀನು ನಿಂತ್ಕೋ, ಇಲ್ಲ ನೀನು ಯಾರು ನಿಲ್ಲಿಸ್ತೀಯೋ ನಿಲ್ಲಿಸು. ನಾವು ನೀನು ನಿಲ್ಲಿಸ್ತವನ್ನಾಗಲಿ ನಿನ್ನನ್ನಾಗಲಿ ಸೋಲಿಸ್ತೀವೋ ಇಲ್ಲ ನೋಡು ಅಂತಕ್ಕಂಥ ನಿನ್ನೆ ಶ್ರೀಧರನ್ನವರು ಆರೋಪ ಮಾಡಿದರು. ನಾನು ಮಂಡಲ ಪಂಚಾಯತಿಯಲ್ಲಿದ್ದಾಗ ಬುಲೆಟ್ ತಂದಿದ್ದೆ, ಬುಲೆಟನ್ನು ನಾನು ವಿನಾಕಾರಣ ಉಪಯೋಗಿಸಿದ್ದೀನಿ ಅಂತ ಹೇಳಿದ್ದಾರೆ. ಬುಲೆಟ್ ತರಬೇಕಾದ್ರೆ ನಮ್ಮ ಮಂಡಲ ಪಂಚಾಯತಿನಲ್ಲಿ ಪ್ರಧಾನರ ವಿಮೋಚನಾ ನಿಧಿ ಅಂತ ಲಕ್ಷ ರೂಪಾಯಿ 5,000 ರೂಪಾಯಿ ಕೊಡೋರು. ಅದನ್ನು ಉಳಿಸಿ ನಾನು ಬುಲೆಟ್ ತಂದೆ. ಅದಕ್ಕೆ G ನಂಬರ್ ಕೊಟ್ಟಿದ್ದರು, G4 ಅಂತ. ಕೋಲಾರ RTO ಆಫೀಸ್ನಲ್ಲಿ G4 ಅಂತ ಅಂದರೆ ಸರ್ಕಾರಿ ವಾಹನ ಅಂತ ಕೊಟ್ಟಿದ್ದಾರೆ. ಆಗ ಕೂಡ ಅದಕ್ಕೆ ದೊಡ್ಡ ಒಂದು ನಡೀತು. ಯಾಕಂದರೆ ಇವಾಗ ಅವ್ರ ಹೆಸರು ಹೇಳೋದಕ್ಕೆ ಇಷ್ಟ ಇಲ್ಲ. ಏನು ಇಬ್ಬರು ಶಾಸಕರು ಇರ್ಬೋದು, ಲೋಕಸಭಾ ಸದಸ್ಯರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವ್ರು ನನಗೆ ತೊಂದರೆ ಆ ಬುಲೆಟ್ ಬಗ್ಗೆ ಪ್ರಚಾರ ಮಾಡಿದವರು, ಅದ್ರ ಬಗ್ಗೆ ಅವ್ರ ಹೆಸರು ಹೇಳೋದಕ್ಕೆ ನಾನು ಹೋಗೋದಿಲ್ಲ. ಅದು ತದನಂತರ ಕೂಡ ಏನು ಜಿಲ್ಲಾ ಪಂಚಾಯತಿಯಿಂದ ಎನ್ಕ್ವೈರಿ ಆಯಿತು. ಅದನ್ನೆಲ್ಲ ಕೂಡ ರಂಗಸ್ವಾಮಿ ಅಂತ ಡೆಪ್ಟಿ ಡೆವಲಪ್ಮೆಂಟ್ ಸೆಕ್ರೆಟರಿ ಇದ್ದರು, ಅವರೆಲ್ಲ ಮಾಡಿದ್ರು. ಅವರು ಹೇಳಿದ್ರು ನನಗೆ, ಸ್ವಾಮಿ ನೀವು ತಂದಿರೋದು ಕಾನೂನುಬದ್ಧವಾಗಿ ತಂದಿದ್ದೀರಿ, ಆದರೆ ನಮಗೆ ರಾಜಕೀಯ ಒತ್ತಡ ಇದೆ, ಅದರಿಂದ ನಾನು ಮಾಡ್ತೀನಿ. ಹೈಕೋರ್ಟ್ನಲ್ಲಿ ಬೇಕಾದರೂ ನಿಮ್ಮ ಪರ ಆಗ್ತದೆ, ನಮ್ಮನ್ನು ಉಗೀತಾರೆ ಹೈಕೋರ್ಟ್ನಲ್ಲೂ ಕೂಡ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವರು ಒಂದು ಚಾರ್ಜ್ ಶೀಟನ್ನು ತಯಾರು ಮಾಡಿದ್ರು. ಅದ್ರ ಬಗ್ಗೆ ನಾನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದೆ. ಆವಾಗ ಹೈಕೋರ್ಟ್ನಲ್ಲಿ ಹೇಳಿದ್ರು ಇದು ದುರುಪಯೋಗ ಅಲ್ಲ, ಅಸೆಟ್ ಮಾಡಿರೋದು ಅಂತಕ್ಕಂಥದ್ದು ಹೇಳಿ ಆಮೇಲೆ ಅವರು ಅದನ್ನು ವಜಾ ಮಾಡಿದ್ರು. ಇದು ಅಸೆಟ್ಟು, ದುರುಪಯೋಗ ಇಲ್ಲ ಅಂತ. ಅದರಲ್ಲಿ ಎಲ್ಲಿಗೋ ಹೋಗಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಆ ಟೈಮ್ನಲ್ಲಿ ನಿನಗೆ ರಾಜಕೀಯದ ಒಂದು ಹಿತಾಸಕ್ತಿನೇ ಇಲ್ಲ. ನಿನ್ನ ವಯಸ್ಸು ಎಷ್ಟು ಆವಾಗ? ನಾನು ಅನಂತಪುರಕ್ಕೆ ಹೋಗಿದ್ವಿ ಅದು ಹೋಗಿದ್ದು ಏನಕ್ಕೆ ಅಂತ ಅವ್ರ ಮಾವನ್ನೇ ಸದಾಶಿವ ರೆಡ್ಡಿನ ಕೇಳಿದ್ರೆ ಹೇಳಿರೋರು ಏನಕ್ಕೆ ಹೋಗಿದ್ವಿ ಅಂತ. ಅದರಿಂದಲೇ ಆಗಿ ನೀನು ನಾನು ಅನಂತಪುರಕ್ಕೆ ಇನ್ನೊಂದು ಕಡೆ ಹೋಗಿದ್ದೀನಿ ಅಂತ ಮಾತಾಡಿದೀಯ. ನಿನ್ನ ಸರ್ವೀಸ್ನಲ್ಲಿ ಗೋವಾಗೆ ಹೋಗೋದು, ಬಾಂಬೆಗೆ ಹೋಗೋದು, ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು, ರೂಮ್ಗಳು ಮಾಡೋದು, ಇಟ್ಕೊಂಡಿರೋದು ನಿನಗೆ ಹೆಚ್ಚಿನ ಅಭ್ಯಾಸ ಇದೆ ಹೊತ್ತು ನಮಗಿಲ್ಲ. ನಿನಗೆ ಯಾಕಂದರೆ ಒಂದು ಚೇರ್ಮನ್ ಆಗಬೇಕಾದ್ರೆ ಒಂದು ತಿಂಗಳು ಪ್ರವಾಸ ಕರ್ಕೊಂಡೋಗಿ ನೀನು ಮಾಡಬಾರ್ದೆಲ್ಲ ಮಾಡಿ ಅಲ್ಲೆಲ್ಲ ಏನು ಮಜಾ ಮಾಡಿಸ್ಬೇಕು ಅದೆಲ್ಲ ಮಾಡಿಸಿ ಕರ್ಕೊಂಡು ಬಂದು ನೀನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದೀನಿ ಅಂತ ಹೇಳಿದ್ದೀಯ. ಒಂದು ಮಾತು ಹೇಳ್ತೀನಿ ನಾನು, ನೀನು ಮೆಂಬರ್ ಅವ್ರ ವಿರೋಧವಾಗಿ ಆಗಿದ್ದೀನಿ ಅಂತ ಒಂದು ತಿಳ್ಕೊ. ಫಸ್ಟ್ ಟೈಮ್ ನೀನು ಸದಸ್ಯರಾದೆ, ಎರಡನೇ ಸಲ ಸದಸ್ಯರಾಗಬೇಕಾದ್ರೆ ನಿಮ್ಮ ಮಾವನ ಮನೇಲಿ ನಾವು ಕೂತಿದ್ರೆ ನೀನು ಏಕಾಏಕಿ ಬಂದು ನಮ್ಮ ಗುಂಪಿನಲ್ಲಿ ಸೇರ್ಕೊಂಡು ಒಂದು 4-5 ಜನದ ಕರ್ಕೊಂಡು ಬಂದು ಆವಾಗ ನೀವು BCMBಗೆ ಹಾಕಿದೆ. BCMBನಲ್ಲಿ ಲಕ್ಷ್ಮಣ್ ಮೇಲೆ ಸೋತೆ. ಜನರಲ್ನಲ್ಲಿ ಪಾಪ ಬ್ರಾಹ್ಮಣರ ನಾನೇ ಅಂತ ಒಬ್ರು ಹಾಕಿದ್ರು, ಅವ್ರ ಮೇಲೆ ನೀನು ಗೆದ್ದೆ. ಆವಾಗೇ ನೀನು ಸೋತು ಗೆದ್ದಿದ್ದೀಯ ಜನರಲ್ ಮೇಲೆ, ಅದು ನಮ್ಮ ಜೊತೆಯಲ್ಲಿದ್ದಾಗ. ತದನಂತರ ಚೇರ್ಮನ್ ವಿಚಾರದಲ್ಲಿ ನಾನು ರಾಜೀನಾಮೆ ಕೊಡಿಸ್ದೆ. ಅವ್ರಿಗೆ ಮತ್ತೆ ನೀನು ಅವ್ರಿಗೇನೋ ಹೇಳಿ ವಾಪಸ್ ತೆಗೆದೆ. ಆವಾಗ ನಿನಗೂ ನನಗೂ ದೂರ ಆಯಿತು. ತದನಂತರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಾಗ ನಿನಗೆ ವಿರೋಧನೇ ಮಾಡಿದ್ದೀವಿ, ಇಲ್ಲ ಅಂತ ನೀನು ಹೇಳು. ವಿರೋಧ ಮಾಡಿದಾಗ ನಾವು ನೀನು ಸೋಲಿಸಿದ್ದೀವೋ ಇಲ್ಲ ತಿಳ್ಕೊ. ಅದಾದಮೇಲೆ ನಿಮ್ಮ ಹೆಂಗಸನ್ನ ಕಾಂಗ್ರೆಸ್ನಲ್ಲಿ ತಂದು ನಿಲ್ಲಿಸ್ದೆ, ಆವಾಗ ಸೋಲಿಸಿದ್ದೀವಿ ಇಲ್ಲ ತಿಳ್ಕೊ. ಇದನ್ನು ಬಿಟ್ಟು ಇವತ್ತು ನೀನು ನನ್ನನ್ನು ಚುನಾವಣಾ ರಾಜೀನಾಮೆ ಕೊಡ್ತೀನಿ, ನೀನು ಬಂದು ನಿಂತ್ಕೊ ಅಂತ. ನಾನು ಮಂಡಲ ಪ್ರಧಾನ ಆಗಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿ ಪ್ರಭಾರ ಅಧ್ಯಕ್ಷರಾಗಿ ನಾನು ತಾಲೂಕು ಲೆವೆಲ್ಗೆ ಹೋಗಿದ್ದೀನಿ. ಗ್ರಾಮ ಪಂಚಾಯತಿ ನಾನು ಬರಲ್ಲ. ನೀನು ರಾಜೀನಾಮೆ ಕೊಟ್ಟರೆ ನಾನಲ್ಲ ನಮ್ಮ ಶಿಷ್ಯನನ್ನು ನಿಲ್ಲಿಸಿ ನಿನ್ನನ್ನು ಸೋಲಿಸದೆ ಹೋದರೆ ಮತ್ತೆ ನಾನು ರಾಜಕೀಯಕ್ಕೆ ಬರೋದಿಲ್ಲ. ನೀನು ದಮ್ಮಿದ್ರೆ ರಾಜೀನಾಮೆ ಕೊಟ್ಟು ನೀನು ನಿಂತ್ಕೋ, ಇಲ್ಲ ನೀನು ಯಾರು ನಿಲ್ಲಿಸ್ತೀಯೋ ನಿಲ್ಲಿಸು. ನಾವು ನೀನು ನಿಲ್ಲಿಸ್ತವನ್ನಾಗಲಿ ನಿನ್ನನ್ನಾಗಲಿ ಸೋಲಿಸ್ತೀವೋ ಇಲ್ಲ ನೋಡು ಅಂತಕ್ಕಂಥದ್ದನ್ನು ಕೂಡ ನಿನಗೆ ಮನವರಿಕೆ ನೀನು ಆಮೇಲೆ ಮಾಡ್ಕೊ. ತದನಂತರ ನಾವು ದೂರ ಇದ್ವಿ. ಯಾರು ಒಂದು ಮಾಡಿದ್ದು? ಸುಧಾಕರ್ ಅವರು ಮನೆಯಲ್ಲಿ
ಒಂದು ಮಾಡಿದಾಗ ನನ್ನ ಬಾಯಿಗೆ ಸಿಹಿ ನೀನಿಟ್ಟ್ಯಾ ನಾನಿಟ್ಟ್ಯಾ ಅದನ್ನು ತಿಳ್ಕೊ. ತದನಂತರ ಅಣ್ಣ ಅಣ್ಣ ಅಂತ ಬಂದೆ. ನೀನು ನನ್ನ ಮಗಳ ಮದುವೆಗೆ ದಿನಸಿ ಕೊಡಿಸು ಅಂತ, ನಿನ್ನ ಹತ್ರ ದಿನಸಿ ಕೇಳೋವಂಥ ಪರಿಸ್ಥಿತಿ ನನಗಿರಲಿಲ್ಲ. ನನ್ನ ಮಗಳು ಮದುವೆ ಆದಾಗ ನೀನು ನಾನು ವಿರೋಧವಾಗೇ ಇದ್ವಿ, ಅದನ್ನು ತಿಳ್ಕೊ. ಏನೋ ಪೇಪರ್ ಮುಂದೆ ಟಿ ವಿಯವ್ರ ಮುಂದೆ ಏನು ಹೇಳಬೇಕು ಅಂತ ನೀನು ಹೇಳ್ಕೊಂಡ್ರೆ ಅದರಲ್ಲಿ ಏನು ಇರೋದಿಲ್ಲ. ಅದರಿಂದೆಲ್ಲ ಇವು ಬಿಡು. ಯಾಕಂತಂದರೆ ನಿನ್ನ ಸುದ್ದಿಗೆ ನಾನು ಬಂದಿಲ್ಲ, ನಾನು ಯಾವುದೋ ನನ್ನ ಸುದ್ದಿಗೆ ಬಂದಿರೋದು. ನೀನು ನೆನ್ನೆ ಹೇಳಿದ್ರೆ ಕೋಪ ಬಂದಿದೆ. ನಿನ್ನ ಕೋಪ ಬಂದರೆ ಯಾರೇನು ಮಾಡಬೇಕು? ನೀನು ಬಾಯಿ ಮುಚ್ಕೊಂಡು ನೀನು ಸುಮ್ಮನೆ ಇರಬೇಕು. ಒಬ್ಬರನ್ನ ಯಾಕೆ ಕೆಲ್ತೀಯ? ನೀನು ನನ್ನ ಮೇಲೆ ಆರೋಪ ಮಾಡಿದ್ರೆ ನಾನು ನಿನ್ನ ಮೇಲೆ ಮಾಡಿರಲ್ಲ. ನೀನು ಆರೋಪ ಮಾಡಿದ್ಮೇಲೆ ನಾನು ಪ್ರತಿ ಆರೋಪ ಮಾಡ್ತೀನಿ. ಯಾಕೆ ಮಾಡೋದಿಲ್ಲ? ಇಲ್ಲ ಏನಾಗುತ್ತೋ ನೋಡೋಣ. ಫಸ್ಟ್ ನೀನು ಶುರು ಮಾಡಿದ್ದು ಕೊನೆ ನೀನು ಮಾಡು. ಇಲ್ದಿದ್ರೆ ಅದೇನಾಗ್ತದೋ ನೋಡೋಣ. ಮುಂದೆ ಏನು ನಡೀತದ ಎಲ್ಲಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತಕ್ಕಂಥದ್ದನ್ನು ನಿನಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಕೊನೆ ಮಾಡ್ತೀಯ ಮಾಡು. ಮೊದಲು ಮಾಡಿದ್ದು ನೀನೇ, ಕೊನೆ ಮಾಡಬೇಕಾಗಿರೋದು ನೀನು ನಾನಲ್ಲ. ನಾನೇನಾದರೂ ಫಸ್ಟ್ ನೀನು ಸುದ್ದಿ ಎತ್ತಿದ್ರೆ ನೀನು ನನ್ನ ಸುದ್ದಿ ಎತ್ತಬೇಕು. ಮಧ್ಯದಲ್ಲಿ ನನ್ನ ಸುದ್ದಿ ಎತ್ತೋದಕ್ಕೆ ನಿನಗೇನು ಸಂಬಂಧ? ನೀನು ಯಾಕೆ ಎತ್ತಿದ್ದೀಯ? ತೋಡ್ತೀಯ ನೀನು? ತೋಡದೆ ದಿಗಿಲು ಬೀಳ್ತೀವ ನಾವು ದಿಗಿಲು ಬೀಳಲ್ಲ. ನೀನು ಅಧ್ಯಕ್ಷರಾದಾಗ ನಾನು ಆದೆ ಅಂತೇಳಿ ನಿನ್ನ ಸಭೆನಹಳ್ಳಿಯ 3 ಜನ ಮೆಂಬರ್ಗಳನ್ನ, ಗುಂಡ್ಲುಗುರ್ಕಿ ಮೆಂಬರ್ನ ಕರ್ಕೊಂಡು ಬಂದು ಬಿಟ್ಟವ್ರು ಯಾರಪ್ಪ? ನೀನೇ ಬಿಟ್ಯಾ? ಆಮೇಲೆ ನೀನು ಟೂರ್ ಕರ್ಕೊಂಡು ಹೋಗಿದ್ದಲ್ಲ ಅವ್ರನ್ನ ತಿಂಗಳು. ಆಮೇಲೆ ಯಾಮಾರಿಸಿ ನನ್ನ ಪ್ರಧಾನ ಬರಲಿ ಅಂತ ಸಾಯಂಕಾಲ ಸಭೆನಹಳ್ಳಿ ಮೆಂಬರಲ್ಲಿ ನೀನು ಕಾರಲ್ಲಿ ಕೂತ್ರಿಸ್ಕೊಂಡು ಹೋಗಿದ್ದು ತಾನೇ ಟೂರ್ ಹೋಗಿದ್ದು. ಇವತ್ತು ತಿಂದು ನನಗೆ ನಾನೇನೋ ಮಾಡಿದ್ದೀನಿ. ಏನು ಮಾಡಿದ್ದೀನಿ? ನಿನ್ನ ಹತ್ರ ಇದ್ದಂಥ ಮೆಂಬರ್ಗಳನ್ನ ಸರಿಯಾಗಿ ಇಟ್ಕೊಳ್ಳೋ ಕೆಪಾಸಿಟಿ ನಿನ್ನಿಲ್ಲ. ಯಾಕಂದರೆ ನಿನಗೆ ಒಳ್ಳೆ ಬುದ್ಧಿ ಇಲ್ಲ. ಅವ್ರಿಗೂ ಕೂಡ ನೋವು ಕೊಟ್ಟಿದ್ದೀಯಾ. ಆ ನೋವನ್ನು ತಡ್ಕೊಳ್ಳಾರ್ದೆ ನಿನಗೆ ಅವಿಶ್ವಾಸಕ್ಕೆ ಬಂದಿದ್ದಾರೆ. ನನ್ನ ವಿರುದ್ಧವಾಗಿ ನೀನು ಆಗಿದ್ದೇ ನಿಜ ಆಗಿದ್ದರೆ ಮತ್ತೆ ಅವಿಶ್ವಾಸಕ್ಕೆ ಹೆಂಗೆ ಸೋಲೊಪ್ಕೊಂಡೆ ನೀನು? ಆವಾಗ ಯಾಕೆ ಸದರ್ಶಿನಿ ನನ್ನ ಸೀಮಾರೆ ಯಾಕೆ ಈಚೆ ಬಂದರು? ಅದನ್ನೆಲ್ಲ ತಿಳ್ಕೊ. ತಪ್ಪು ಯಾರ್ದು ಅಂತ ಮಾತಾಡೋದು ಒಂದೇ ಅಲ್ಲ, ಎಲ್ಲರಿಗೂ ಮಾತಾಡೋದು ಬರ್ತದೆ. ಎಲ್ರಿಗೂ ಕೂಡ ಮಾತಾಡೋದು ಇನ್ನೊಂದು ಮಾಡೋದು ಎಲ್ರಿಗೂ ಬರುತ್ತೆ. ಅಂದೆ ನಿನ್ನ ಮಟ್ಟಕ್ಕೆ ನಾವು ಇಳಿಯೋಕ್ಕೆ ಹೋಗಿಲ್ಲ, ಹೋಗೋದು ಇಲ್ಲ. ನಿನಗೆ ತಾಕತ್ತಿದ್ದರೆ ರಾಜೀನಾಮೆ ಕೊಡು, ನಿಂತ್ಕೊ. ಒಬ್ಬ ಶಿಷ್ಯನನ್ನಾಕೆ ಗೆಲ್ಲಿಸ್ತೀನೋ ಇಲ್ಲ ನೋಡು. ಇಲ್ಲ ನಾಳೆ ಬೆಳಗ್ಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಏನಾದರೂ ಜನರಲ್ ಆದರೆ ಆವಾಗ ನೋಡೋಣ. ನೀನು ನಿಂತ್ಕೋ, ನಾನು ನಿಂತ್ಕೊತೀನಿ, ಆವಾಗ ನೋಡೋಣ. ಇಷ್ಟು ಹೇಳೋದಕ್ಕೆ ಬಯಸ್ತೀನಿ. ಅದನ್ನು ಕೊನೆ ಮಾಡ್ತೀಯ, ಮುಂದುವರಿಸ್ತೀಯ. ಬುಲೆಟ್ ಇದ್ದಿದ್ದ ಕಾಲದಲ್ಲಿ ನಿನಗೆ ರಾಜಕೀಯದ ಒಂದು ಪರಿಜ್ಞಾನವೇ ಇಲ್ಲ. ನಿನ್ನ ಮಾವನ ಹತ್ರ ಇದ್ದ ಅವಾಗೆಲ್ಲ ನಿನಗೆ 17-18 ವರ್ಷ, 90, 84, 87, 88ರಲ್ಲಿ ನಿನಗೆ ರೂಮ್ ಬುಕ್ ಮಾಡೋದು? ನೀನು ಎಷ್ಟು ರೂಮ್ ಬುಕ್ ಮಾಡ್ತೀಯ? ಬಾಂಬೆನಾಗ ಮಾಡ್ತೀಯ, ಗೋವಾನಾಗ ಮಾಡ್ತೀಯ, ಬೆಂಗಳೂರಿನಾಗ ಮಾಡ್ತೀಯ, ಎಲ್ಲ ಕಡೆ ಪ್ರಪಂಚದಲ್ಲಿ ಎಲ್ಲ ಕಡೆ ಮಾಡ್ತೀವಿ. ಏನು ರೂಮ್ ಬುಕ್ ಮಾಡೋದಂದ್ರೆ ಏನೋ? ಅದೇನೇ ನಿಮ್ದು ರೂಮ್ ಮಾಡಿದ್ದು ಹೇಳು, ಆಮೇಲೆ ನಾನು ಹೇಳ್ತೀನಿ ಏನು ಬುಕ್ ಮಾಡಿದ್ದು. ಇವೆಲ್ಲ ಏನಕ್ಕೆ ಬುಕ್ ಮಾಡ್ತೀಯ ನೀನು? ಆಮೇಲೆ ನಾನು ಕೇಳು, ನಾನು ಇಂತಿಂತ ಅದಕ್ಕೆ ಬುಕ್ ಮಾಡ್ತೀನಿ, ನೀನೇನಕ್ಕೆ ಬುಕ್ ಮಾಡಿದ್ದೆ ಅಂತ. ಆವಾಗ ಅದಕ್ಕೆ ಉತ್ತರ ಕೊಡ್ತೀನಿ ನಾನು.